ಪ್ರತಾಪ್ಗೆ ತುಂಬ ಅಂದರೆ ಹೆಲ್ಪ್ ಮಾಡ್ತಾರೆ. ಬಂದಾಗ ತುಕಾಲಿ ಅವರೆಲ್ಲ ಅವ್ರನ್ನ ಕಾಮಿಡಿ ಮಾಡಿ ರೇಗಿಸಿದ್ರು. ಸಂತೋಷ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿ ಭಾಷೆ. ನನಗೆ ಅವ್ರು ಸೀಸನ್ 10ನಲ್ಲಿ ಯಾರು ವಿನ್ನರ್ ಆಗ್ಬೋದು ಮ್ಯಾಮ್? ಸಂಗೀತ ಶೃಂಗೇರಿ. ಯಾಕೆ? ತುಂಬ ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಅವ್ರಿಗೇನು ಸರಿ ಅನಿಸುತ್ತೆ ಅದನ್ನೇ ತಗೋತಾರೆ. ಮತ್ತು ಫುಲ್ ಒಂಥರ ಅವ್ರಿಗೆ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಏನು ಡಿಸಿಷನ್ ಮಾಡಿದ್ದೀನಿ ಅದು ಪರ್ಫೆಕ್ಟ್ ಆಗಿದೆ ಅಂತ. ಬೇರೆಯವ್ರು ಯಾರ ಮಾತಿಗೂ ಅಂದರೆ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗೋದಿಲ್ಲ. ಆಮೇಲೆ ಪ್ರತಾಪ್ಗೆ ತುಂಬ ಅಂದರೆ ಹೆಲ್ಪ್ ಮಾಡ್ತಾರೆ. ಓಕೆ, ಅವರು ವಿನ್ ಆಗ್ಬೋದು ಅಂತ. ಓಕೆ, ನಿನ್ನೆ ಜಗಳ ಆಯಿತು ಡ್ರೋನ್ ಪ್ರತಾಪ್ ಅಂತ ಹೇಳಿದ್ರಲ್ವಾ? ಸೊ ಡ್ರೋನ್ ಪ್ರತಾಪ್ಗೂ ಮತ್ತು ವಿನಯ್ ಅವ್ರಿಗೂ ಜಗಳ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾರ್ದು ಸರಿ ಯಾರ್ದು ತಪ್ಪು? ಪ್ರತಾಪ್ದು ಸರಿ, ವಿನಯ್ದು ತಪ್ಪು. ಹೆಂಗೆ ಹೇಳ್ತೀರಾ ವಿನಯ್ದೆ ತಪ್ಪು ಅಂತ? ಅವರು ಅಂದರೆ ವಿನಯ್ದು ತಪ್ಪು ಅಂತ ಯಾಕೆ ಅಂತಂದರೆ ಅವ್ರು ಯಾವಾಗಲೂ ಅಷ್ಟೇ. ಪ್ರತಾಪ್ ಮುಂಚೆಯಿಂದನೂ ಜಾಸ್ತಿ ಮಾತಾಡಲ್ಲ, ಓಕೆ. ಬಟ್ ಇವರು ವಿನಯ್ ಅಂದರೆ ಅವ್ರು ಹೇಳಿದ್ದು ನಾನು ಏನಕ್ಕೆ ಆ ರೀತಿ ಹೇಳಿದೆ ಅಂದರೆ ಅವ್ರ ಒದಿಕೆಗಳೆಲ್ಲ ಏನಕ್ಕೆ ಅವ್ರ ಹತ್ರ ಹೋಗ್ತಿದೆ ಅಂತ ಹೇಳಿದೆ ಅಂತ ಅವರು ಕರೆಕ್ಟಾಗಿ ನಾನು ಅಂದರೆ ಆ ಮನೆ ಒಳಗಿನ ವಿಷಯ ಇಟ್ಕೊಂಡು ಹೇಳಿದ್ದೀನಿ ಅಂತ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು ಕೂಡ ವಿನಯ್ ಪದೇ ಅದನ್ನು ತೆಗೆದುಬಿಟ್ಟು ಜಗಳ ಆಗ್ತಿರೋದು. ಅಂದರೆ ಪ್ರತಾಪ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ದು ಸಡನ್ಲಿ ನಿನ್ನೆ ಏನಕ್ಕೆ ವೈಲೆಂಟ್ ಆದರು? ಗೊತ್ತಿಲ್ಲ, ಇರ್ಬೋದು. ಅಂದರೆ ಅಲ್ಲಿ ಸೈಲೆಂಟ್ ಆಗಿದ್ರು ಕೂಡ ಅದೇ ವಿಷಯ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ. ಜಾಸ್ತಿ ಲೌಡ್ ಆಗಿದ್ರು ಕೂಡ ಲೌಡ್ ಆಗಿದ್ದಾರೆ ಅಂತ ನಾಮಿನೇಟ್ ಮಾಡ್ತಾರೆ. ಅದೇನು ಮ್ಯಾಟ್ರ್ ಆಗಲ್ಲ. ಅಂದರೆ ಇವಾಗ ಸಿಂಪತಿಯಿಂದ ಹೋಟ್ಗಳನ್ನ ಗಿಟ್ಟಿಸ್ಕೊತಾ ಇದ್ದಾರಂತೆ ಹೇಳ್ತಾ ಇದ್ದಾರೆ ಹೊರಗಡೆ ಎಲ್ಲ. ಸಿಂಪತಿ ಏನಲ್ಲ, ಅವ್ರು ಬಂದಾಗಿಂದನೂ ಹಂಗೆ ಇದ್ದಾರೆ. ಫಸ್ಟ್ ಬಂದಾಗ ತುಕಾಲಿ ಅವರೆಲ್ಲ ಅವ್ರನ್ನ ಕಾಮಿಡಿ ಮಾಡಿ ರೇಗಿಸಿದ್ರು. ಸೊ ಅವ್ರಿಗದು ಮನಸ್ಸಿಗೆ ಬೇಜಾರಾಗಿತ್ತೇನೋ ಅವ್ರು ಆಚೆ ಆಗಿದ್ದ ವಿಷಯದಿಂದೆಲ್ಲ. ಸೊ ಅವರು ಆ ರೀತಿಯಾಗಿ ಅವತ್ತು ಹತ್ತಿದ್ರು. ಮತ್ತೆ ಕಣ್ಣಿಗೆ ಎಫೆಕ್ಟ್ ಆಗಿತ್ತು. ಮತ್ತೆ ಎಲ್ಲ ಪೇರೆಂಟ್ಸ್ನ ಕರೆಸಿದಾಗ ಕೂಡ ಅವ್ರ ಅಪ್ಪ ಅಮ್ಮನ ಲಾಸ್ಟಲ್ಲಿ ಕರೆಸ್ಬೇಕಾದ್ರೆ ಅವರು ಊಟ ಎಲ್ಲ ಬಿಟ್ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೋಸ್ಕರ ವೆಯ್ಟ್ ಮಾಡಿದರು. ಮತ್ತು ಅವ್ರದ್ದು ಪ್ರಾಬ್ಲಮ್ ಇರುತ್ತೆ ಪರ್ಸ್ನಲ್ ಆಗಿ, ಇವ್ರು ಅದನ್ನೇ ಸಿಂಪತಿ ಅಂತ ಅನ್ನೋದು ತಪ್ಪಂತ ಅನಿಸುತ್ತೆ. ಅಂದರೆ ಇವಾಗ ಜನ ಹೇಳ್ತಾ ಇದ್ದಾರೆ ಹಳ್ಳಿ ಭಾಷೆ ಯೂಸ್ ಮಾಡಿಕೊಂಡು ಹೋಟ್ನ ಗಿಟ್ಟಿಸ್ಕೊತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಅಂತ. ಇದಕ್ಕೇನು ಹೇಳ್ತೀರಾ? ಹಳ್ಳಿ ಭಾಷೆ ಮಾತಾಡಿದ ತಕ್ಷಣ ಜನ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಏನು ಸರಿ ಅಲ್ಲ. ಅಂದರೆ ಒಳಗಡೆ ಅಲ್ಲಿ ಜಾಸ್ತಿ ಹಳ್ಳಿ ಭಾಷೆ. ವರ್ತೂರು ಸಂತೋಷ್ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಳ್ಳಿ ಭಾಷೆ. ನನಗೆ ಅವ್ರು ಮಾತಾಡೋದು ತುಂಬ ಇಷ್ಟ ಆಗುತ್ತೆ. ಬಟ್ ಮಾತಾಡ್ತಾರೆ ಅನ್ನೋ ಮಾತ್ರಕ್ಕೆ ಓಟ್ ಹಾಕಿ ಗೆಲ್ಸೋದೇನಲ್ಲ ಅಲ್ವಾ? ಓಕೆ, ವರ್ತೂರು ಸಂತೋಷ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಅವ್ರು ಮಾತಾಡೋದು ಇಷ್ಟ ಅಷ್ಟೇ. ಓಕೆ, ಥ್ಯಾಂಕ್ ಯು.